ಶ್ಲೋಕ 16-18. ಅನಂತ ವಿಜಯಂ ರಾಜ ಕುಂತೀಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟುದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥಿವೀಪತೆ ಸುಭದ್ರಶ್ಚ ಮಹಾಬಾಹುಃ ಶಂಖಾನ್ ಪೃಥಕ್ ಪೃಥಕ್. ವಿವರಣೆ. ಅನಂತ ವಿಜಯಂ ಎಂಬ ಶಂಖವನ್ನು ಕುಂತಿಪುತ್ರ ರಾಜ ಯುಧಿಷ್ಠಿರ, ಸುಘೋಷ ಮಣಿಪುಷ್ಪಕ ಎಂಬ ಶಂಖವನ್ನು ನಕುಲ ಸಹದೇವರು, ಮಹಾನ್ ಬಿಲ್ಗಾರನಾದ ಕಾಶಿಯ ರಾಜ ಮಹಾರಥ ಶಿಖಂಡಿ, ದೃಷ್ಟದ್ಯುಮ್ನ ವಿರಾಟ, ಎಂದೂ ಸೋಲದ ಸಾತ್ಯಕಿ, ದ್ರುಪದ ದ್ರೌಪದಿಯ ಪುತ್ರರು, ಸುಭದ್ರೆಯ ಪುತ್ರ ಮಹಾನ್ ಬಾಹು ಅಭಿಮನ್ಯು ಶಂಖಗಳನ್ನು ಬೇರೆ ಬೇರೆಯಾಗಿ ಊದಿದರು. ಶ್ಲೋಕ 19. ಸಘೋಷೋ ಧಾರ್ತರಾಷ್ಟ್ರಾಣಂ ಹೃದಯಾನಿ ವ್ಯಾದರಾಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋಭ್ಯನು ನಾದಯನ್. ವಿವರಣೆ. ಆ ಕಂಪನ ಧೃತರಾಷ್ಟ್ರರ ಪುತ್ರರ ಹೃದಯಗಳನ್ನು ಹೊಕ್ಕು ಅಲುಗಾಡಿಸಿತು. ಆಕಾಶ ಭೂಮಿಗಳನ್ನೇ ಅಲುಗಾಡಿಸಿ ಇಳಿದು ಹೋಗುವಂತಿತ್ತು ಆ ನಾದ. ಶ್ಲೋಕ 20. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಮಿದಮಾಹ ಮಹೀಪತೆ. ವಿವರಣೆ. ಕಪಿಧ್ವಜವಿರುವ ರಥದಲ್ಲಿ ಉಪಸ್ಥಿತನಾಗಿರುವ ಅರ್ಜುನ ಧನವನ್ನು ಎತ್ತಿ ಶಸ್ತ್ರಗಳನ್ನು ಹೂಡಲು ಸಿದ್ಧನಾಗುತ್ತಿರುವಾಗ ಧೃತರಾಷ್ಟ್ರನ ಮಕ್ಕಳನ್ನು ನೋಡಿ ಶ್ರೀಕೃಷ್ಣನಿಗೆ ಹೀಗೆ ಹೇಳುತ್ತಾನೆ. ಶ್ಲೋಕ 21-22. ಅರ್ಜುನ ಉವಾಚ. ಸೇನಯೋರ್ಭಯೋರ್ಮಧ್ಯೆ ರಥಂ ಸ್ಥಾಪಯುಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಮಸ್ಮಿನ್ ರಣಸಮುದ್ಯಮೇ. ವಿವರಣೆ. ಅರ್ಜುನ ಹೇಳಿದನು, ಓ ಅಚ್ಯುತ, ಯುದ್ಧ ಮಾಡಲು ಉಪಸ್ಥಿತರಿರುವವರನ್ನು ಕಾಣುವಂತೆ ಹಾಗೆ ನಾನು ಯಾರೊಡನೆ ಯುದ್ಧ ಮಾಡಬೇಕೋ ಅದಕ್ಕನುಕೂಲವಾಗುವಂತೆ ಎರಡು ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸು. ಶ್ಲೋಕ 23. ಯೋತ್ಸಮಾನಾನವೇಕ್ಷೇಹಂ ಯತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ಯುದ್ಧೇ ಪ್ರಿಯಚಿಕೀರ್ಷವಃ. ವಿವರಣೆ. ಯಾರ್ಯಾರ ಯುದ್ಧ ಮಾಡಲು ಬಂದಿದ್ದಾರೆ ಅವರೆಲ್ಲರನ್ನೂ ನಾನು ನೋಡಬೇಕು. ದುರ್ಬುದ್ಧಿಯವನಾಗಿರುವ ಧೃತರಾಷ್ಟ್ರನ ಮಗನನ್ನು ಪ್ರಿಯಗೊಳಿಸುವುದಕ್ಕೆ ಯುದ್ಧ ಮಾಡಲು ಬಂದಿರುವವರನ್ನೂ ಕೂಡ ನಾನು ನೋಡಬೇಕು. ಶ್ಲೋಕ 24. ಸಂಜಯ ಉವಾಚ. ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರ್ಭಯೋರ್ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ. ವಿವರಣೆ. ಸಂಜಯನು ಹೇಳಿದನು, ಭರತ ವಂಶಜನೇ, ಹೀಗೆ ಗುಡಾಕೇಶ ನಿದ್ರೆ ಎಂಬ ಅಜ್ಞಾನದಿಂದ ಹೊರಬಂದ ಅರ್ಜುನನ ಮಾತುಗಳನ್ನು ಕೇಳಿ ಋಷಿಕೇಶ ಶ್ರೀಕೃಷ್ಣ ಶ್ರೇಷ್ಠ ರಥವನ್ನು ಎರಡು ಸೇನೆಗಳ ಮಧ್ಯೆ ನಿಲ್ಲಿಸಿದನು. ಶ್ಲೋಕ 25. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. ವಿವರಣೆ. ಪ್ರಮುಖವಾಗಿರುವ ಭೀಷ್ಮದ್ರೋಣರು, ಇತರೆಲ್ಲ ರಾಜರು ಮತ್ತು ನೆರೆದಿರುವ ಆ ಕುರುವಂಶಸ್ಥರನ್ನು ನೋಡು ಎಂದು ಕೃಷ್ಣನಿಗೆ ಪಾರ್ಥ ಹೇಳುತ್ತಾನೆ. ಶ್ಲೋಕ 26. ತತ್ರಾಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತೃನತ ಪಿತಾಮಹಾನ್ ಆಚಾರ್ಯಾತ್ಮಾತುಲಾನ್ ಭಾತೃನ್ ಪುತ್ರಾನ್ ಪುತ್ರೌನ್ ಸುಖೀಂಸ್ತಥ ಶ್ವಶುರಾನ್ ಸಹೃದಯಶ್ಚೈವ ಸೇನಯೋರುಭಯೋರಪಿ. ವಿವರಣೆ. ಅರ್ಜುನನು ಎರಡೂ ಸೇನೆಗಳ ಮಧ್ಯವಿದ್ದು ಅಲ್ಲಿ ನೆರೆದಿರುವ ತಂದೆ ಸಮಾನರನ್ನು, ತಾತಂದಿರರನ್ನು, ಗುರುಗಳನ್ನು, ಸೋದರ ಮಾವಂದಿರರನ್ನು, ಸಹೋದರರನ್ನು, ಸ್ನೇಹಿತರು, ಹಿತೈಷಿಗಳು, ಮಾವಂದಿರರನ್ನು ಕೂಡ ನೋಡುತ್ತಾನೆ. ಶ್ಲೋಕ 27. ತಾನ್ ಸಮೀಕ್ಷಸ್ಯ ಕೌಂತೆಯಃ ಸರ್ವಾನ್ ಬಂಧೋನವಸ್ಥಿತಾನ್ ಕೃಪಯಾ ಪರಾಯಾವಿಷ್ಟೋ ವಿಶದನ್ನಿದಮಬ್ರವೀತ್. ವಿವರಣೆ. ಆ ಕುಂತಿಯ ಪುತ್ರನು ಅಲ್ಲಿ ಸೇರಿರುವ ಎಲ್ಲ ಆತ್ಮೀಯ ಬಂಧುಗಳನ್ನು ಕಂಡು ಭಾವುಕನಾಗಿ ವಿಷಾದಿಸುತ್ತಾ ಹೀಗೆ ಹೇಳುತ್ತಾನೆ.